ಸಾವಿರ ಜನದ ಮೇಲೆ 1000 ಜನದ ಮೇಲೆ ನೀವು ಇಂಟರ್ವ್ಯೂ ಮಾಡಿಲ್ವಾ? ಅರೌಂಡ್ ಎಲ್ಲ ಚಾನಲ್ಲು ಮತ್ತು ಸೇರಿಸಿದ್ರೆ 2000 ಆಗ್ಬಿಡ್ತದೆ. ದೂರದರ್ಶನ್ಗೆ ಅರೌಂಡ್ 1600. ಹೌದು, 2000 ಅಂತ ನೀವು ಇಟ್ಕೊಂಡ್ರು ಈ 2000 ಜನದ ಒಂದು ಲೈನ್ ಅಲ್ಲ, ಒಂದು ಪದ ಎತ್ಕೊಂಡ್ಬಂದ್ರು 2000 ಪದ ಸಿಗ್ತದೆ ಸರ್. ಕರೆಕ್ಟ್ ಕರೆಕ್ಟ್. ಕರೆಕ್ಟ್. ಎಸ್. 2000 words is what you can deliver. ಒಬ್ಬ ಪ್ರತಿ ವ್ಯಕ್ತಿನಲ್ಲೂ ಯು ಸಾ ಸಮಥಿಂಗ್ ಯುನಿಕ್, ಯು ಸಾ ಸಮಥಿಂಗ್ ಡಿಫರೆಂಟ್. ಕರೆಕ್ಟ್. ಕರೆಕ್ಟ್. ನಾನು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ. ಐ ಥಿಂಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟ್ಯಾಗು ಮಾಡಿದ್ದೆ ಅನ್ಸುತ್ತೆ. ಹ್ಮ್. ಐ ರಿಮೆಂಬರ್ ರೈಟ್. ನಾವು ಫಸ್ಟ್ ಮೀಟಿಂಗ್ ಇದಕ್ಕೆ ಹೋಗೋದಕ್ಕೆ ವಿ ಮಿಸ್ ದಿ ಆರ್ಡರ್, ಇದು ಏನೋ ಟ್ಯಾಕ್ಸಿ ಬರ್ಲಿಲ್ಲ, ಹೌದು. ಆಟೋ ತಗೊಂಡು ಪ್ಯಾಲೇಸ್ ಗ್ರೌಂಡ್ ಹೋದ್ವಿ. ಐ ವಾಸ್ ಬಿಸಿ ಪೇಯಿಂಗ್ ದಿ ಆಟೋ ಡ್ರೈವರ್ ಅ ಲಿಟಲ್ ಮೋರ್ ದನ್ ವಾಟ್ ವಾಸ್ ಅಗ್ರೀಡ್. ಹ್ಮ್. ಬಟ್ ಯು ವರ್ ಬಿಸಿ ಅಬ್ಸರ್ವಿಂಗ್ ವಾಟ್ ಹಿಸ್ ಬಾಡಿ ಲ್ಯಾಂಗ್ವೇಜ್ ವಾಸ್. ಓಕೆ, ಕರೆಕ್ಟ್. ಅದನ್ನ ಹೇಳ್ಬಿಡ್ತೇನೆ. ಏನಂದ್ರೆ ನಮ್ ಕ್ಯಾಬ್ ಬುಕ್ ಮಾಡಿದ್ದು ಬರಲಿಲ್ಲ ಮಂತ್ರಿ ಸ್ಕ್ವೇರ್ ಇಂದ ಪ್ಯಾಲೇಸ್ ಗ್ರೌಂಡ್ಸ್ಗೆ. ಕೊನೆಗೆ ಅದೇ ದುಡ್ಡನ್ನ ಇವನಿಗೆ ಕೊಡೋಣ ಅಂದ್ಬಿಟ್ಟು ನೀವು 150 ರೂಪಾಯಿ ಮಾತಾಡಿ ಆ ಆಟೋ ಡ್ರೈವರ್ಗೆ ಹೋದ್ವಿ. ಆದರೆ ರಸ್ತೆನಲ್ಲಿ ಒಂದೆರಡು ಮರ ಬಿದ್ದಿತ್ತು, ಒಂದು ಅರ್ಧ ಗಂಟೆ ತಡವಾಗಿ ಹೋದ್ವಿ, ಲೇಟ್ ಆಯಿತು. ಬಟ್ ಆ ಟೈಮಲ್ಲಿ ತಾವು 150 ರೂಪಾಯಿ ಬದಲು 200 ರೂಪಾಯಿ ಕೊಟ್ರಿ. ಬಟ್ ಅವನ ಡ್ರೈವರ್ ಕಣ್ಣು ಶೈನ್ ಆಗ್ಬಿಡ್ತು, ಮುಖ ಗ್ಲೋ ಆಗ್ಬಿಡ್ತು. ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ವೆಂಕಟೇಶಮ್ಮ. ನಾನು 50 ರೂಪಾಯಿ ಅವ್ನಿಗೆ ಎಕ್ಸ್ಟ್ರಾ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದೆ, ಬಟ್ ನೀವು ಮಖದಲ್ಲಿ ಶೈನು, ಕಣ್ಣಲ್ಲಿ ಗ್ಲೋ, ಆಲ್ ದಿಸ್ ಥಿಂಗ್ಸ್ ಯು ಆರ್ ಅಬ್ಸರ್ವಿಂಗ್ ಇಟ್. ಸೊ ಎವ್ರಿ ಪರ್ಸನ್ ಹೂ ಇಂಟರಾಕ್ಟ್ಸ್ ವಿತ್ ಯು ಇನ್ ದಟ್ ವರ್ಕ್ಶಾಪ್ ವಿಲ್ ಬಿ ಏಬಲ್ ಟು ಗೆಟ್ ದಟ್ ಎನರ್ಜಿ ಬ್ಯಾಕ್. ಸರ್, ಜೊತೆಗೆ ನನಗೆ ಆನ್ಲೈನ್ಗಿಂತ ಆಫ್ಲೈನ್ನಲ್ಲಿ ಅದರ ಎನರ್ಜಿ ಲೆವೆಲ್ಸು, ಎಂತೂಸಿಯಾಸಮ್ಮೇ ಅದು ಬೇರೆ ರೀತಿ ಆಗ್ಬಿಡ್ತದೆ. ಸರ್, ಆನ್ಲೈನ್ ನಲ್ಲಿ ಮಖ ಶೋಲ್ಡರ್ ಲೆವೆಲ್ ವರ್ಗೆನೆ ಚಲಿಸೋದು ಸರ್. ಹೌದು ಬಾಕಿ ಪೂರ್ತಿ ಬಾಡಿ ಲ್ಯಾಂಗ್ವೇಜ್ ಕಾಣಲ್ಲ ಸರ್, ಅಲ್ವಾ? ಸೊ ಹೌದು ಬಾಡಿ ಹೌದು. ಲ್ಯಾಂಗ್ವೇಜ್ ಇಸ್ ಆಲ್ಸೋ, ನೀವು ಹೇಳ್ತಿರಲ್ಲ, ಇಸ್ ಆಲ್ಸೋ ಅನದರ್ ಮೀಡಿಯಂ ಆಫ್ ಕಮ್ಯುನಿಕೇಶನ್. ಅಲ್ಲ, ಜೊತೆಗೆ ನಾನೊಂದು ನಿಮ್ಮನ್ನು ಫೀಡ್ಬ್ಯಾಕ್ ಕೇಳಬೇಕು. ಹಿಂದೆ ಜೀವನೋತ್ಸಾಹ ವರ್ಕ್ಶಾಪ್ಸ್ ಮಾಡ್ತಾ ಇದ್ದಾಗ, ಫುಲ್ 1 ಡೇ ವರ್ಕ್ಶಾಪ್ಸು ನೀವು ಎಷ್ಟೊಂದು ವಿಸಿಟ್ ಮಾಡಿದಿರಿ, ಕಣ್ಣಾರೆ ನೋಡಿದ್ದೀರಿ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡಿ. ಎರಡೇ 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 ಸೆಂಟೆನ್ಸ್ ಹೇಳ್ತೀನಿ. ಅಲ್ಲಿ ಉತ್ಸಾಹ ಇಲ್ದಿರ ನಿರುತ್ಸಾಹ ಇಟ್ಕೊಂಡ್ ಬಂದವ್ರನ್ನು ಸಂಜೆ ಹೊತ್ತಿಗೆ ಎನರ್ಜೈಸ್ ಮಾಡಿ ಉತ್ಸಾಹ ತುಂಬಿ ಕಳ್ಸಿದ್ವಿ. ಒಂದ್ ಕೇಸ್ ಯಾವ್ದೋ, ಇಫ್ ಐ ರಿಮೆಂಬರ್ ರೈಟ್, ಆ ಸೂಯಿಸೈಡ್ ಪಾರ್ಟಿ ನಾಪ್ಕ ಇದೆಯಾ ನಾನು ಸರ್? ನಾನು ಮಾಡ್ತಿದ್ದೀನಿ, ಹೇಳಿ. ಸೂಯಿಸೈಡ್ ಮಾಡ್ಕೊಳಕ್ ಹೋಗಿದ್ದೆ. ಅಲ್ಲಿ ಲಾಸ್ಟ್ ಅಲ್ಲಿ ಫೀಡ್ಬ್ಯಾಕ್ ಸೆಷನ್ ಅಲ್ಲಿ ನಾವು ಹೇಳ್ದೆ ಸೂಯಿಸೈಡ್ ಮಾಡ್ಕೊಳಕ್ ಹೋಗಿದ್ದೆ, ನಿಮ್ ಪುಸ್ತಕ ಓದ್ದೆ, ಸೂಯಿಸೈಡ್ ಮಾಡ್ಕೋಬಾರ್ದು ಅನ್ನಿಸ್ತು, ನಿಮ್ ವರ್ಕ್ಶಾಪ್ ನಡೀತಾ ಇದೆ ಅಂತ ಕೇಳಿದೆ. ಇದು ಐ ಥಿಂಕ್ ಮಿನರ್ವಾ ಸರ್ಕಲ್ ಇಂದ, ಅಲ್ಲ ಯಾವ್ದು, ಲಾಲ್ಬಾಗ್ ಹತ್ರ ಹೋಟ್ಲು ಯಾವ್ದು ಸರ್ ಅದು? ಅದು ಸ್ಪ್ರಿಂಗ್ಸ್ ಸ್ಪ್ರಿಂಗ್ಸ್. ಸ್ಪ್ರಿಂಗ್ಸ್ ಅಲ್ಲಿ ನಡೆದಿದ್ದ ಈವೆಂಟ್ ಅಲ್ಲಿ. ಸೊ ಅವ್ನ್ ಬಂದು ಹೇಳ್ಕೊಂಡ, ಸರ್ ನೀವು ಅವತ್ತಿನ ದಿವಸ ನಿಮ್ ಪುಸ್ತಕ ಓದಿ ನಮ್ಮ ಜೀವ ಉಳಿಸ್ಕೊಂಡೆ, ಇಲ್ಲಿ ಬಂದು ನನ್ನ ಜೀವನ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಂಡೆ ಉತ್ಸಾಹ ಪೂರಿತವಾಗಿ ಅಂತ. ದಟ್ ವಾಸ್ ಒನ್. ಸೆಕೆಂಡ್ ಒನ್, ನನ್ನ ಜನ ದೇ ಕಾಲ್ ಮಿ ಆಸ್ ಮೋಟಿವೇಟರ್. ಹ್ಮ್. ಬಟ್ ಯು ಆರ್ ಮೈ ಮೋಟಿವೇಟರ್. ಅಂದ್ರೆ ಯಾರಾದ್ರೂ ನನ್ ಹಿಡಿದು ಅಲ್ಲಾಡ್ಸಿ ಇದೆಲ್ಲ ಇದು ಸರಿ ಇಲ್ಲ ವೆಂಕಟ್, ಪ್ಲೀಸ್ ಡೂ ಇಟ್ ದಿಸ್ ವೇ ಅಂತ ಹೇಳ್ಬೋದಾದ್ರೆ ಇದು ಕ್ಯಾನ್ ಓನ್ಲಿ ಬಿ ಡನ್ ಬೈ ಜಯಪ್ರಕಾಶ್. ಸೊ ಆಬ್ವಿಯಸ್ಲಿ ದೀಸ್ ಆರ್ ಟೂ ಥಿಂಗ್ಸ್ ವಿಚ್ ಆಸ್ ಅನ್ ಎಕ್ಸ್ಟರ್ನಲ್ ಪಾರ್ಟಿ ಟು ಜೀವನೋತ್ಸಾಹ ಐ ಲರ್ನ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಸೊ ಏನಾಗುತ್ತೆ, ಆಫ್ಲೈನ್ ಎನರ್ಜಿ ವಿಲ್ ಬಿ ಡಿಫ್ರೆಂಟ್. ಸೊ ಹಾಗಾಗಿ ನಾನು ಯೂಟ್ಯೂಬ್ ಲೈವ್ನಲ್ಲಿರೋ ವೀಕ್ಷಕರಿಗೂ ಕೂಡ ತಾವೆಲ್ಲರೂ ಭಾಗವಹಿಸಬೇಕು, ಈ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು ದೂರವಾಣಿ ಸಂಖ್ಯೆನೂ ಒಂದ್ಸರಿ ಹೇಳಿಬಿಟ್ಟಿರ್ತಾನೆ. ಈ ಮೊಬೈಲ್ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಡೀಟೇಲ್ಸ್ ಕಳಿಸ್ತಾರೆ. ಆಮೇಲೆ ಒಂದು ನಾಮಿನಲ್ ಅಮೌಂಟನ್ನು ಪೇ ಮಾಡಿ ನೀವು ಅವತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಲಿಮಿಟೆಡ್ ಸೀಟ್ಸ್ ಇದೆ. ಅದು ಇಡೀ ಆಡಿಟೋರಿಯಂ ಕೇವಲ 100 ಸೀಟ್ ಇರೋದು. ಈಗಾಗಲೇ 50-60 ಸೀಟ್ ಮುಗಿದಿದೆ. ಕೆಲವೇ ಸೀಟ್ಸ್ ಇರೋದ್ರಿಂದ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. 99
64675166. ನಾನು ಕಾಮೆಂಟಲ್ಲೂ ಈ ಮೊಬೈಲ್ನ ಪೋಸ್ಟ್ ಮಾಡಿರ್ತೇನೆ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ. ಓಕೆ. ನಮ್ಮ ಜೊತೆ ಸಿದ್ದಣ್ಣ, ನಿಮಗೆ ಈ ನಮ್ಮ ಎಲ್ಲ ಮಾತುಕತೆ ಚರ್ಚೆ ಹೇಗೆ ಅನ್ನಿಸ್ತು ಸಿದ್ದಣ್ಣ? ನಮಸ್ಕಾರ ಸರ್. ಇವತ್ತಿನ ಒಂದು ತಮ್ಮೊಂದಿಗೆ ಸಂವಾದದಲ್ಲಿ ಒಂದು ಒಳ್ಳೆಯ ಟಾಪಿಕ್ ಅನ್ನೇ ತಗೊಂಡಿದ್ದೀವಿ ಸರ್. ನೀವು ನಾಯಕರಾಗಿ ಬಿ ಎ ಲೀಡರ್ ಅಂತ ಹೇಳಿ, ಅಂದ್ರೆ ಯಾರು ಹುಟ್ಟಿನಿಂದ ಲೀಡರ್ ಆಗಿರೋದಿಲ್ಲ. ಅವರ ಒಂದು ಪರಿಶ್ರಮ ಒಂದು ಲೀಡರ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಇಲ್ಲಿವರೆಗೂ ವೆಂಕಟೇಶ್ವರ ಸರ್ ಅವರು ಚೆನ್ನಾಗಿ ಹೇಳಿದ್ರು ಸರ್. ಲೀಡರ್ ಆಗ್ಬೇಕಾದ್ರೆ ಒಂದು ಯಾವ ತರ ಒಂದು ಗುಣಗಳಿರ್ಬೇಕು ಅದನ್ನ ತಾವು ಚೆನ್ನಾಗಿ ಹೇಳ್ಕೊಡ್ರಿ ಸರ್. ಓಕೆ, ಥ್ಯಾಂಕ್ ಯು ಸಿದ್ದಣ್ಣ. ಈಗ ನಮ್ಮ ಜೊತೆ ಶಂಕರ್ ಇದ್ದಾರೆ, ಈ ಅಚೀವರ್ಸ್ ಬಿಸ್ನೆಸ್ ನೆಟ್ವರ್ಕ್ನ ಪ್ರೆಸಿಡೆಂಟ್. ಶಂಕರ್ ಈಗಾಗಲೇ ನಮ್ಮ ಯೂಟ್ಯೂಬ್ ಲೈವ್ನಲ್ಲಿ ಒಂದೆರಡು ಬಾರಿ ಬಂದಿದ್ದಾರೆ, ನಿಮಗೆಲ್ಲರೂ ಪರಿಚಯ ಆಗಿದೆ. ಅವರೊಬ್ಬರು ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಇವರು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರೋದು. ಶಂಕರ್, ಕಾರ್ಯಕ್ರಮದ ಬಗ್ಗೆ ಕೊಂಚ ಮಾಹಿತಿ ಕೊಡಿ. ಈ ಕಾರ್ಯಕ್ರಮದ ವಿಶೇಷ, ನೀವೇನು ಬಯಸ್ತಾ ಇದ್ದೀರಿ, ಯಾಕೆ ನಮ್ಮ ಯೂಟ್ಯೂಬ್ ವೀಕ್ಷಕರು ಈ ಕಾರ್ಯಕ್ರಮ ಬರಬೇಕು, ನಿಮ್ಮ ಮಾತುಗಳಲ್ಲಿ. ಸೊ ನಾವು ಈ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಚೀವರ್ಸ್ ನೆಟ್ವರ್ಕ್ ಅಂತ ಏನ್ ಕಮ್ಯುನಿಟಿ ನಡೆಸ್ತಾ ಇದೀವಲ್ಲ, ವಿ ಆರ್ ಡೂಯಿಂಗ್ ಇಟ್ ಫಾರ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ. ಓಕೆ, ಅಂದ್ರೆ ಇದು ಬಿಸ್ನೆಸ್ ಅಲ್ಲಿರೋಂತವ್ರಿಗೆ ನಾವೊಂದು ನಿಮ್ಮ ಅಲ್ಲಿ ಕುಳಿತಿರೋ ಜಾಗ, ಶಂಕರ್ ಒಂದ್ ನಿಮಿಷ, ನೆಟ್ವರ್ಕ್ ಸ್ವಲ್ಪ ಕಡಿಮೆ ಇದೆ, ನೀವಿರೋ ಜಾಗ ಕೊಂಚ ಶಿಫ್ಟ್ ಮಾಡ್ಕೊಳ್ತೀರಾ? ವಾಯ್ಸ್ ಕ್ಲಾರಿಟಿ ಇಲ್ಲ. ಒಂದ್ ನಿಮಿಷ ಜಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಅಷ್ಟ್ರೊಳಗಡೆ ವಿಕಾಸ್, ನೀವು ಇದುವರೆಗೂ ಕೇಳಿಸ್ಕೊತಾ ಇದ್ರಲ್ಲ, ಹೇಗನ್ನಿಸ್ತು ನಮ್ಮ ಮಾತುಕತೆ? ಎಸ್ ಸರ್, ನಮಸ್ಕಾರ. ಖಂಡಿತ ಸರ್, ವೆಂಕಟ್ ಶ್ಯಾಮ್ ಅವರು ಲೀಡರ್ಶಿಪ್ ಬಗ್ಗೆ ತುಂಬಾ, ಅವರು ಲೀಡರ್ ಹೇಗೆ ನಿಮ್ಮನ್ನ ಒಂದು ಉದಾಹರಣೆಯಾಗಿ ತಗೊಂಡು ಹೇಳಿದ್ರು. ಏಕೆಂದ್ರೆ ಅವರು ಚಿತ್ರರಂಗದಲ್ಲಿ ಲಗಾನ್ ಚಲನಚಿತ್ರದಲ್ಲಿ ಹೇಗೆ ಲೀಡರ್ಶಿಪ್ ಕ್ವಾಲಿಟಿನ, ಲೀಡರ್ಶಿಪ್ ಹೇಗೆ ಇದ್ರ ಮುಖಾಂತರ, ಹಾಗೇನೆ ನಮ್ಮ ಕ್ರೀಡಾ ರಂಗದಲ್ಲಿ ಅವರು ಕ್ರೀಡೆ ಪ್ರತಿಭೆನಲ್ಲಿ ಹೇಗೆ ಲೀಡರ್ಶಿಪ್, ವರ್ಲ್ಡ್ ಕಪ್ ಹೇಗೆ ತಗೊಂಡ್ರು, ಧೋನಿ ಇದ್ರ ವಿಚಾರದಲ್ಲಿ ಇರ್ಬೋದು, ಸಚಿನ್ ತೆಂಡೂಲ್ಕರ್ನ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗೇನೆ ನೀವು ಅವರು ಬಿಸ್ನೆಸ್ ವಿಚಾರದಲ್ಲಿ ಅವರು ಖಂಡಿತವಾಗಿಯೂ ಅವರು ಮೆಂಟರ್, ಅಂದ್ರೆ ಅವರು ನಮಗೆಲ್ಲ ಒಂದು ರೀತಿ, ನಾನು 2-3 ವಿಡಿಯೋ ನೋಡಿದ್ದೀನಿ ನಿಮ್ಮ ಸಂದರ್ಶನದಲ್ಲಿ. ಅವರ ಪ್ರತಿಭೆ ಖಂಡಿತವಾಗಿಯೂ ಆಂಟರ್ಪ್ರಿನರ್ಶಿಪ್ನವ್ರಿಗೆ ತುಂಬಾ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ನೀವು ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ನಿಮ್ಮ ಮಾರ್ಗದರ್ಶನ, ನಿಮ್ಮ ಮೆಂಟರ್ಶಿಪ್ ಇನ್ಫ್ಲೂಯೆನ್ಸ್ ಆಗಿ ನೀವು ಹೆಂಗೆ ನಮಗೆಲ್ಲ ವೇದಿಕೆಯಲ್ಲಿ ಮಾತಾಡಬೇಕು, ಬಿಸ್ನೆಸ್ ಲೀಡರ್ ಆಗಿ ಬೇರೆ ರೀತಿಯಾಗಿ ನಾವು ಮಾತಾಡಬೇಕು ಅನ್ನೋದಕ್ಕೆ ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಖಂಡಿತವಾಗಿ ಇದು ಒಂದು ಚರ್ಚಾ ವಿಷಯ, ತುಂಬಾ ಅವಶ್ಯಕತೆ ನಮ್ಗೆಲ್ಲ ಅಂತ ಹೇಳಿಸ್ತೀನಿ ಸರ್. ಥ್ಯಾಂಕ್ ಯು ವಿಕಾಸ್. ವೆಂಕಟ್, ಸ್ವಲ್ಪ ಹೊತ್ತು ಇಂಟರ್ವ್ಯೂರ್ ಆಗಿ ನನ್ನ ಪ್ರಶ್ನೆ ಕೇಳಿ, ಈ ಲೀಡರ್ಶಿಪ್ ಬಗ್ಗೆ. ಓಕೆ ಸರ್, 3 ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಲೀಡರ್ ಶುಡ್ ಹ್ಯಾವ್. ಸರ್, ಕ್ಯಾರೆಕ್ಟರಿಸ್ಟಿಕ್ ಅಂದಾಗ ಒಂದು, ಆತ ಇನ್ನೊಬ್ಬರನ್ನ ಎನ್ಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಯಾಕೆ ಟೀಮ್ ಮೆಂಬರ್ಸ್ ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೋತಾರೆ, ಕರೆಕ್ಟಾಗಿ ಡೆಲಿಗೇಷನ್ ಎಕ್ಸ್ಪರ್ಟ್ ಆಗಿರ್ತಾರೆ, ಅಂಡ್ ಈ ಎಜುಕೇಟ್ಸ್ ಇಸ್ ಟೀಮ್. ಸೊ ಯಾವಾಗ್ಲೂ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾರೆ. ನಾನು 3-4 ಪಾಯಿಂಟೇ ಹೇಳಿಬಿಟ್ಟೆ, ಸ್ವಲ್ಪ ಜಾಸ್ತಿನೇ ಹೇಳಿದೆ. ಈ ಗುಣಗಳನ್ನು ನಾನು ಗಮನಿಸ್ತಾ ಇರ್ತೀನಿ ಸರ್. ಬಿಕಾಸ್ ಯಾವುದೇ ಲೀಡರ್ ಇದ್ರೂ ನಾನು ಒಂದು ಗಮನಿಸಿರೋದು, ಹ್ಯುಮಿಲಿಟಿ ಅವರಲ್ಲಿ, ಸರಳತೆ, ಸಜ್ಜನಿಕೆ ಹೆಚ್ಚಿನ ಜನರಲ್ಲಿ ಇರೋದನ್ನ ಗಮನಿಸ್ತೇನೆ, ಎಸ್ಪೆಷಲಿ ತುಂಬ ಟಾಪ್ ಲೀಡರ್ಸಲ್ಲಿ. ಈ ಅರ್ಧಂಬರ್ಧ ಮಧ್ಯದಲ್ಲಿ ಒಂಚೂರು ನಾನು ಲೀಡರ್ ಆಗೋಗಿದ್ದೀನಿ, ಬೆಳೆದಿದ್ದೀನಿ ಅಂತ ಸುಮ್ಮನೆ ಶೋ ಆಫ್ ಮಾಡೋರಲ್ಲಿ, ಮಡಿಕೆಯಲ್ಲಿ ಅರ್ಧ ಕೂಡ ತುಂಬಿದ್ರೆ ಅಂತ ಅನ್ಸುತ್ತಲ್ಲ, ಆ ಥರದ್ದು ಗಮನಿಸಿದ್ದೇನೆ. ಸೊ ಒಂದು ಕ್ಲಿಯರ್ ಡಿಸ್ಟಿಂಗ್ವಿಶ್ ನನಗೆ ಕಾಣಿಸಕ್ಕೆ ಆರಂಭ ಆಗಿದೆ ಸರ್. ವೆರಿ ಟ್ರೂ, ವೆರಿ ಟ್ರೂ, ವೆರಿ ಟ್ರೂ. ಸರ್, ಇನ್ನೊಂದು ವಿಷಯ ಅಂತಂದ್ರೆ ಇಂಟಿಗ್ರಿಟಿ ಹೆಂಗಿರ್ಬೇಕು?
ಇಂಟಿಗ್ರಿಟಿ ಹೆಂಗಿರ್ಬೇಕು ಅಂದ್ರೆ, ಈಗ ಮೊನ್ನೆ DMK ಅವ್ರಿಗೆ ಕೈ ಕೊಟ್ಟು ಕಾಂಗ್ರೆಸ್ನವ್ರು ಬೇರೆ ಕಡೆಗೆ ಹೋಗಿದಾರಲ್ಲ, ಆ ಥರ ಇರಬಾರ್ದು. ಅಂದರೆ ನಾನು ಯಾವಾಗ್ಲೂ ಈಗ ಒಂದ್ಸರಿ ಫಾರ್ ಎಕ್ಸಾಂಪಲ್ ಐ ಅಕ್ಸೆಪ್ಟ್ ಒನ್ ಪರ್ಸನ್ ಎಸ್ ಎ ಫ್ರೆಂಡ್ ಅಂದರೆ ನಾನು ಸಾಯೋವರೆಗೂ ಫ್ರೆಂಡ್ ಹಂಗಿರಬೇಕು. ಯಾವಾಗ್ಲೂ ಟು ದ ಕೋರ್ ಅಂತೀವಿ, ನಂಬಬೇಕು. ವಿ ಹ್ಯಾವ್ ಟು ಬಿಲೀವ್. ನಮ್ಮ ಬಗ್ಗೆನೇ ನಮಗೆ ನಂಬಿಕೆ ಹೆಚ್ಚಿರಬೇಕು. ನಮ್ಮ ಬಗ್ಗೆ ನಂಬಿಕೆ ಹೆಚ್ಚು ನಾವು ಇಟ್ಕೊಂಡು ಏನು ಕೆಲಸ ಮಾಡ್ತೀವೋ ಅಷ್ಟೇ ನಂಬಿಕೆ ಬೇರೆಯವರು ನಮ್ಮ ಸುತ್ತಮುತ್ತ ಇರೋರ್ಗೂ ನಮ್ಮ ಮೇಲೆ ನಂಬಿಕೆ ಬರೋ ಥರ ನಾವು ಕೆಲಸ ಮಾಡಬೇಕು ಆಟ ಆಲ್ ದಿ ಪಾಯಿಂಟ್ ಆಫ್ ಟೈಮ್. ನಾವಲ್ಲೆಲ್ಲೋ ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಇವು ಖಂಡಿತ ಇವರು ಹಂಗೆ ಮಾಡಬಾರ್ದಾಗಿತ್ತು ಅಂತಲೇ ನಮ್ಗೆ ಅನಿಸುತ್ತೆ. ಇಂಟಿಗ್ರಿಟಿ ತುಂಬ ಇಂಪಾರ್ಟೆಂಟು ಸರ್. ಇವತ್ತು ಎಷ್ಟು ದುಡ್ಡು ಬರ್ತದೆ ಹೋಗ್ತದೆ, ಅಧಿಕಾರ ಬರ್ತದೆ ಹೋಗ್ತದೆ. ಯಾರು ನಂಬಿರುವ ವಿಚಾರಗಳಿಗೆ ಬದ್ಧತೆ ಇರ್ತದೋ ಅವ್ರನ್ನ ಜನ ತುಂಬ ಸ್ಮರಿಸ್ತಾರೆ ಅಂತ ಗೊತ್ತು ಸರ್. ನಾನು ಫಾರ್ ಎಕ್ಸಾಂಪಲ್ ನನಗೆ ಗೋಪಾಲ್ ಗೌಡ ಅಂತ ವಿಧಾನಸೌಧದಲ್ಲಿ ಒಂದು ಸರ್ಕಲ್ಗೆ ಹೆಸರಿದೆ, ಗೊತ್ತಿರ್ಬೋದು. ಆತ ತುಂಬ ಪ್ರಾಮಾಣಿಕವಾಗಿದ್ರಂತೆ, ಈಗಲೂ ನೆನೆಸ್ಕೋತಾರೆ ಸರ್. ಇನ್ನೊಂದು ಸರ್ಕಲ್ಲು ವಿಧಾನಸೌಧದ ಎಡಗಡೆ ಇರೋದು, ಅವನು ಮೀಸೆ ತಿಮ್ಮಯ್ಯ ಅಂತ ನಾನು ನೋಡಿದ್ದೆ ಆ್ಯಕ್ಚುಲಿ. ಅವನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಲೈವ್ಲಿಯಾಗಿ ಪೊಲೀಸ್ ಪೇದೆ ಕೆಲಸ ಮಾಡೋನು. ಅವನ ಕೆಲಸದಲ್ಲಿ ಅವನ ಇಂಟಿಗ್ರೇಷನ್. ಇವ್ರು MLA ಆಗಿದ್ಕೊಂಡು ತುಂಬ ಪ್ರಾಮಾಣಿಕವಾಗಿ ಇದ್ಕೊಂಡೇನೆ ಈಗಲೂ ನಾವು ನೆನೆಸ್ಕೋತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ನೆನೆಸ್ಕೊಂಡಂಗೆ ಪ್ರಾಮಾಣಿಕತೆ ಅಂದರೆ ಹಾಗೆ ಅಂತ. ಸೊ ನಾವು ವಿ ಶುಡ್ ಲಿವ್. ಅದಕ್ಕೆ ನಡೆ ನುಡಿ ಅಂತ ಆರಂಭದಲ್ಲಿ ನಾನು ಪದ ಬಳಸ್ದೆ. ಯಾರು ನಡೆ ಮತ್ತು ನುಡಿಯ ಮಧ್ಯೆ ಗ್ಯಾಪ್ ಇರಬಾರ್ದು, ಡಿಫ್ರೆನ್ಸ್ ಇರಬಾರ್ದು. ಇದನ್ನ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ವಾಕ್ ದ ಟಾಕ್. ಎಸ್, ವಾಕ್ ದ ಟಾಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಂದು. ಎರಡನೇದು, ನೀವು ಡೋಂಟ್ ಕಾಂಪ್ರಮೈಸ್ ಆನ್ ಯುವರ್ ವ್ಯಾಲ್ಯೂಸ್. ಕರೆಕ್ಟ್. ಈಗ ವ್ಯಾಲ್ಯೂ ಸಿಸ್ಟಮ್ಮು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅಲ್ಲಿಂದ ಬಂದುಬಿಡಿ ಅಷ್ಟೇ, ಅಥವಾ ಬೇರೆ ಜಾಗ ನೋಡ್ಕೊಳ್ಳೋಣ. ನಾವು ಪ್ರಪಂಚ ಎಲ್ಲ ತಿದ್ದಕ್ಕಾಗಲ್ಲ. ವಿ ಕ್ಯಾನ್ ಕಮ್ ಔಟ್ ಫ್ರಮ್ ದಟ್ ಅಟ್ಮಾಸ್ಫಿಯರ್ ಅಂತ ನನಗೆ. ಯಾಕೆಂದ್ರೆ ನಾವು ವಿ ಕ್ಯಾನ್ ಶಿಫ್ಟ್ ಅವರ್ ಫೀಲ್ಡ್, ವಿ ಕ್ಯಾನ್ ಚೇಂಜ್ ಅವರ್ ಏರಿಯಾ ಲೊಕೇಶನ್ ಅಂತ ನನಗನ್ಸುತ್ತೆ. ರೈಟ್. ಥ್ಯಾಂಕ್ ಯು ಸರ್ ಜಯಪ್ರಕಾಶ್ ಸರ್. ಎಸ್ ವೆಂಕಟಶ್ಯಾಮ್. ನವೀನ್, ಒಟ್ಟಾರೆ ಕಾರ್ಯಕ್ರಮ ಹೇಗೆ ಅನ್ನಿಸ್ತಪ್ಪ? ಮತ್ತೆ ಇನ್ನೇನಾದ್ರು ಪ್ರಶ್ನೆ ಇದೆಯಾ ತಮ್ಮ ಕಡೆಯಿಂದ? ಇಲ್ಲ ಸರ್, ತುಂಬಾ ಚೆನ್ನಾಗಿತ್ತು. ಹ್ಮ್ ಅದರಲ್ಲೂ ಸರ್ ಒಂದು ಪ್ರಾಕ್ಟಿಕಲ್ ಗೆ ಅದೇ ಒಂದು ಕಾರಿನ ಸೀನ್ ಹೇಳಿದ್ರಲ್ಲ ಸರ್, ಅದೇ ತರನೇ ನಾವು ನಿಮ್ಮನ್ನ ಭೇಟಿಯಾದಾಗ ಜಸ್ಟ್ ನಾವು ಏನಾದ್ರೂ ಮಾತಾಡುವಾಗ ನೀವು ಗಮನಿಸ್ಬಿಟ್ಟು ವಿತ್ ಮೆಡಿಸಿನ್ ಅಲ್ಲೇನೆ ಸೊಲ್ಯೂಷನ್ ಕೊಟ್ಬಿಡ್ತೀರಾ, ಬರೀ ಮಾತಲ್ಲೇನೆ. ಅದೊಂದು ನನ್ನ ಕಣ್ಣಾರೆ ನಾನು ನೋಡಿರೋದು, ಗಮನಿಸಿರೋದು. ಅದಕ್ಕೋಸ್ಕರ ಓಕೆ ಓಕೆ, ಗುಡ್ ಗುಡ್. ಉಮಾ ಮೇಡಮ್, ಇನ್ನೊಂದು ಪಾಯಿಂಟ್ ಅಲ್ವಾ, ಹೇಳಿ. ಸೊಲ್ಯೂಷನ್ ಪ್ರೊವೈಡರ್. ಅಷ್ಟೇ. ಸಿ, ನಮ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಅನ್ಕೊಂಡಿರ್ತೇವೆ. ಬಟ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ವಿ ಹ್ಯಾವ್ ಟು ಫೋಕಸ್ ಆನ್ ಸೊಲ್ಯೂಷನ್ಸ್ ಅಂಡ್ ನಾಟ್ ಆನ್ ಪ್ರಾಬ್ಲಮ್ಸ್, ಅಲ್ವಾ? ಮತ್ತೆ ಇನ್ನೊಂದೇನಂದ್ರೆ ಸರ್, ಈಗ ನಾವು ಯಾರು ಅಂದ್ರೆ ಮನೋವೈದ್ಯರ ಹತ್ರ ಹೋದಾಗ ಅವರು ನಮ್ಮ ಸಮಸ್ಯೆಗಳನ್ನ ಕೇಳ್ಬಿಟ್ಟು ಹೇಳ್ತಾರೆ. ನೀವೇನಂದ್ರೆ ನಾವು ಮಾತಾಡುವಾಗ್ಲೇನೆ ವಿತ್ ಮೆಡಿಸಿನ್ ಸೊಲ್ಯೂಷನ್ ಹೇಳ್ಬಿಡ್ತೀರಾ, ನೋಡು ಹಿಂಗಿದೆ, ಹಿಂಗ್ ಚೇಂಜ್ ಆಗ್ಬಿಡು ಅಂತ. ಅಂದ್ರೆ ನಾವು ಹೇಳೋದನ್ನ ಇನ್ನು ತಡಪಡಿಸ್ತಾ ಇರ್ತೀವಿ, ಅಥವಾ ಅದ್ರ ಬಗ್ಗೆ ಕ್ಲಾರಿಟಿಯಾಗಿ ನಿಮ್ಗೆ ಹೇಳ್ತೀವ ಇಲ್ಲ ಅನ್ನೋದು ಗೊತ್ತೇ ಇರಲ್ಲ. ಅಷ್ಟು ಬೇಗ ನೀವು ಆ ವಿಷಯನ ಕಂಡುಹಿಡಿದ್ಬಿಟ್ಟು ಸೊಲ್ಯೂಷನ್ಸ್ ಕೊಟ್ಬಿಡ್ತೀರಾ. ಓಕೆ, ಎಸ್ ಉಮಾ ಮೇಡಮ್, ಏನ್ ಅನಿಸ್ತು? ಸರ್, ಫಸ್ಟ್ ಆಫ್ ಆಲ್ ವೆಂಕಟ್ ಶ್ಯಾಮ್ ಸರ್ ಅವ್ರಿಗೆ ಧನ್ಯವಾದಗಳು ಸರ್. ನೀವು ಹೇಳಿದ್ ಒಂದೊಂದು ಇದು ಚೆನ್ನಾಗಿತ್ತು. ಮತ್ತೆ ಅವರು ಸರ್ ನಗತಿ ಹೇಳಿ ಸರ್, ನೀವು ಹೇಳಿದಾಗೆ ಒಂದು ನಾಯಕನಿಗೆ ಎಷ್ಟೇ ಒತ್ತಡ ಆಗ್ಲಿ, ಅವ್ರು ಯಾವ ತರ ಸ್ಟ್ರೆಸ್ ಅಲ್ಲಿ ಇದ್ರು ಕೂಲ್ ಆಗಿ ಕಾಮ್ ಆಗಿರ್ಬೇಕು, ಮತ್ತೆ ಕಿರ್ಚೋದು, ಕೋಪ ಮಾಡ್ಕೊಳ್ಳೋ ತರ ಇಲ್ದೇ ಇರ್ಬೇಕು, ಟೇಕ್ ಇಟ್ ಈಸಿ ಪಾಲಿಸಿ ತರ ತಗೊಳ್ಬೇಕು ಅನ್ನೋದು, ಇದೆಲ್ಲ ತುಂಬಾ ಚೆನ್ನಾಗಾಯ್ತು ಸರ್. ಈಗ ಒಂದು ನಾಯಕರಾಗೋವ್ರಿಗೆ, ಒಂದು ಲೀಡರ್ ಆಗೋವ್ರಿಗೆ ಸರಳವಾಗಿ ಅವರು ಸರಳವಾಗಿರೋದು, ಸಜ್ಜನಿಕೆ, ಮತ್ತೆ ಅವ್ರ ನಡೆ ನುಡಿ ಆಗ್ಲಿ ಎಲ್ಲಾನು ಒಂದು ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಭಾವನೆಗಳು ನಮ್ಗೆ ಅರ್ಥ ಆಗಿದೆ, ಧನ್ಯವಾದ.
ಎಸ್ ಶಂಕರ್ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ. ಐ ಥಿಂಕ್ ಈಗ Yes. ಆಡಿಬಿಲಿಟಿ ಕೇಳಿಸ್ತಾ ಇದೆಯಾ ಸರ್ ಈಗ ವಾಯ್ಸ್? ಈಗ ಕ್ಲಾರಿಟಿ ಇದೆ, ಮಾತಾಡಿ. ಸೊ ಶಂಕರ್ ಈಗಾಗಲೇ ಹೇಳಿದ್ದೇನೆ, ಇವರೇ May 14 ಪ್ರೋಗ್ರಾಮ್ ಆರ್ಗನೈಸರು, ಈಸ್ ದಿ ಪ್ರೆಸಿಡೆಂಟ್ ಆಫ್ ಅಚೀವರ್ಸ್ ಬಿಸ್ನೆಸ್ ನೆಟ್ವರ್ಕ್. ಸೊ ಶಂಕರ್ ಈಸ್ ಆಲ್ಸೋ ಎ ವೆಲ್ತ್ ಎಕ್ಸ್ಪರ್ಟ್, ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್. ನಮಗೀಗ ತೀರಾ ಆತ್ಮೀಯರು, ಸ್ನೇಹಿತರು. ಎಸ್, ಓವರ್ ಟು ಶಂಕರ್. ಓಕೆ. ಸೊ ಸರ್ ಹೇಳಿದಂಗೆ ಅಚೀವ್ ಬಿಸ್ನೆಸ್ ನೆಟ್ವರ್ಕ್ ಅನ್ನೋದು ಒಂದು ಗುಂಪು. ಈ ಕಮ್ಯುನಿಟಿನ ಬಿಲ್ಡ್ ಮಾಡಿರೋದು ವ್ಯಾಪಾರಸ್ಥರಿಗೆ ಅಂತ. ಯಾರ್ಯಾರು ವ್ಯಾಪಾರದಲ್ಲಿ ಇದಾರೆ ಅವರೆಲ್ಲ ಇದಕ್ಕೆ ಒಂದು ಜಾಯಿನ್ ಆಗಿ ಒಂದು ಗುಂಪಲ್ಲಿ ಕೆಲಸ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದು ಏನಕ್ಕೆ ಮಾಡಿದ್ವಿ ಅಂದ್ರೆ, ಬೇಸಿಕ್ ಆಗಿ ಈ ಲೀಡರ್ಶಿಪ್ ಆಗ್ಲಿ ಇಲ್ಲಾಂದ್ರೆ ಬಿಸ್ನೆಸ್ ಮಾಡೋದಕ್ಕೆ ಮೇಜರ್ ಚಾಲೆಂಜಸ್ ಏನಂದ್ರೆ ಲೀಡರ್ಶಿಪ್ ಅನ್ನೋದು ಇರೋದಿಲ್ಲ, ಮತ್ತೆ ನಮ್ಗೆ ಭಯ ಅನ್ನೋದಿರುತ್ತೆ. ಯಾರು ನಮ್ಗೆ ಹೇಳ್ಕೊಡಲ್ಲ. ಬಿಸ್ನೆಸ್ ಅಂತ ಬಂದಾಗ ಕೆಲಸ ಮಾಡಕ್ ಹೋದ್ರೆ ಎಲ್ಲ ಹೇಳ್ಕೊಡ್ತಾರೆ, ಯಾಕಂದ್ರೆ ನಿಮ್ ಮ್ಯಾನೇಜರ್ ಇರ್ತಾನೆ, ಅವ್ನ ಕೆಲ್ಸನೇ ನಿಮ್ ಹತ್ರ ಕೆಲಸ ಮಾಡಿಸೋದು, ಅವನ ಹತ್ರ ಕೆಲಸ ಮಾಡಿಸ್ಬಿಡ್ತಾನೆ ನಿಮ್ ಹತ್ರ. ಬಟ್ ಬಿಸ್ನೆಸ್ ಅಲ್ಲಿ ಯಾರು ನಿಮಗ್ ಕೆಲಸ ಮಾಡಿಸಲ್ಲ, ನೀವೇ ಕೆಲಸ ಮಾಡ್ಬೇಕು. ಅದಕ್ಕೆ ನಿಮ್ಗೊಂದು ಉತ್ಸಾಹ ಅನ್ನೋದು ಬರ್ಬೇಕು. ವೆಂಕಟ್ ಸ್ವಾಮಿ ಅವರು ಹೇಳ್ತಾ ಇದ್ರು ಪಾಸಿಟಿವ್ ಎನರ್ಜಿ ಇರುತ್ತೆ JP ಅವ್ರ ಹತ್ರ ಅಂತ. ಆತರ ಒಂದು ಎನರ್ಜಿ ಇರ್ಬೇಕು. ಯು ಶುಡ್ ಬಿ ಏಬಲ್ ಟು ಪುಷ್ ಯುವರ್ ಸೆಲ್ಫ್. ಈ ಪುಷ್ ಅನ್ನೋದು ಬರ್ಬೇಕಂದ್ರೆ ಈ ತರ ಒಂದು ಸೆಷನ್ ನ ನೀವು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದ್ರೇನೆ ನಿಮ್ಗೊಂದು ಪುಷ್ ಅಂತ ಸಿಗುತ್ತೆ. ಜಿಗ್ಲರ್ ಅಂತ ಒಬ್ರು ಇದಾರೆ. ಈಸ್ ಅ ವೆರಿ ಮೋಟಿವೇಶನಲ್ ಸ್ಪೀಕರ್, ವೆರಿ ರಿನೌಡ್ ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್, ಆರ್ ಯು ಕ್ಯಾನ್ ಸೇ ಒನ್ ಆಫ್ ದ ಇನಿಷಿಯಲ್ ಪೀಪಲ್ ಯಾರು ಶುರು ಮಾಡಿದ್ರು ಮೋಟಿವೇಶನ್ ಅನ್ನೋದನ್ನ ಶುರು ಮಾಡಿದ್ದೆ ಅವರು. ಓಕೆ. ಸೊ ಅವರು ಹೇಳ್ತಾರೆ, ನೀವು ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡ್ದಂಗೆ ಯು ಆಲ್ಸೋ ಹ್ಯಾವ್ ಟು ಗೆಟ್ ಮೋಟಿವೇಟೆಡ್ ಅಂತ. ಸೊ ಈ ಮೋಟಿವೇಶನ್ ಅನ್ನೋದು ವಿ ನೀಡ್ ಟು ಗೆಟ್ ಇಟ್ ಎವ್ರಿ ಡೇ, ದೆನ್ ಓನ್ಲಿ ವಿಲ್ ಬಿ ಏಬಲ್ ಟು ಡ್ರೈವ್ ಆರ್ ಬಿಸ್ನೆಸ್ ಅಂಡ್ ವಿಲ್ ಬಿ ಏಬಲ್ ಟು ಸಕ್ಸೀಡ್. ಸೊ ಈ ಉದ್ದೇಶದಿಂದಾನೇ ನಾವು ಈ ಸೆಷನ್ ಅನ್ನೋದು ಮಾಡ್ತಿರೋದು. ಈ ಸೆಷನ್ ತುಂಬಾ ನಮ್ಗೆ ಯಾರ್ಯಾರು ಲೀಡರ್ ಆಗಿ ಇಲ್ಲಾಂದ್ರೆ ಯಾರ್ಯಾರು ನಮ್ಮ ವ್ಯಾಪಾರದಲ್ಲಿ ಆಗ್ಲಿ ನಮ್ಮ ಕೆಲಸದಲ್ಲಾಗ್ಲಿ ಯಾರು ಬೆಳಿಬೇಕಂತ ಆಸಕ್ತಿ ಇದೆ ಅವರು ಈ ಸೆಷನ್ ಅಟೆಂಡ್ ಆಗ್ಲೇಬೇಕು. ಆದ್ರೆ ಐ ಥಿಂಕ್ ಯು ವಿಲ್ ಸಿ ಅ ಲಾಟ್ ಆಫ್ ಚೇಂಜ್. ನಿಮ್ಮ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ನಿಮ್ಗೆ ಸಿಗುತ್ತೆ ಈ ಸೆಷನ್ ಅಟೆಂಡ್ ಮಾಡೋದ್ರಿಂದ. ಸೊ ಈ ವೆಂಕಟ್ ಶ್ರಮ್ ಅವ್ರು ಹೇಳ್ತಾ ಇದ್ರು, he has already done around 2000 interviews ಅಂತ. So he has interviewed 2000 leaders. ಎಲ್ಲಾ ಲೀಡರ್ಸ್ ನ ಒಂದೊಂದು ವರ್ಡ್. ಸೊ ಇಟ್ಸ್ ಲೈಕ್ 2000 ಇನ್ಸ್ಪೈರಿಂಗ್ ಥಾಟ್ಸ್ he will give, which is I think we'll not get it easily. ಯಾವಾಗ್ಲೂ ಸಿಗೋದಿಲ್ಲ. ಇಟ್ ಇಸ್ ಒನ್ ಆಫ್ ದ ಆಪರ್ಚುನಿಟೀಸ್ ವಿ ಗೆಟ್. ಸೊ ಲೆಟ್ ಅಸ್ ಯುಟಿಲೈಸ್ ಅನ್ನೋದು ನಮ್ಮ ಇಂಟೆನ್ಷನ್. ಅದೇ ರೀಸನ್ಗೋಸ್ಕರ ನಾವು ಎಲ್ಲಾ ಬಿಸ್ನೆಸ್ ಫೋರಮ್ಸ್ ಅಲ್ಲೂ ಇದನ್ನ ಸ್ಪ್ರೆಡ್ ಮಾಡ್ತಿದ್ವಿ. ವಿ ವಾಂಟ್ ಮೋರ್ ಪೀಪಲ್ ಟು ಬಿ ಪ್ರೆಸೆಂಟ್ ಅಂಡ್ ಟೇಕ್ ಬೆನಿಫಿಟ್ ಆಫ್ ದಿಸ್ ಇವೆಂಟ್. ಎಸ್ ಶಂಕರ್, ಥ್ಯಾಂಕ್ ಯು ವೆರಿ ಮಚ್. ಲೀಡರ್ ಆಗಬೇಕು ಅಂತ ಅಂದರೆ ಹಣಕಾಸನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೋಬೇಕು. ಇನ್ನೊಂದ್ಸರಿ ಶಂಕರು ಡೀಟೇಲ್ ಆಗಿ ಇನ್ನೊಂದ್ಸರಿ ಲೈವಲ್ಲಿ ಮಾತಾಡ್ತಾರೆ. ನಿಮ್ಮ ಹಣನ ಭದ್ರ ಮಾಡಿಕೊಂಡು ಬೆಳೆಸ್ಕೊಳ್ಳೋದು ಹೆಂಗೆ ಅಂತ ಗೈಡ್ ಮಾಡ್ತಾರೆ. ಅಂಥ ಒಂದು ಸೆಷನ್ನನ್ನು ನೀವೆಲ್ಲ ಅಟೆಂಡ್ ಮಾಡಿ. ಮತ್ತು ವೆಂಕಟ್ ಶ್ಯಾಮ್ ಕೂಡ ನಮ್ಮ ಥರ್ಸ್ಡೇ ಯೂಟ್ಯೂಬ್ ಲೈವ್ನಲ್ಲಿ, ವೆಂಕಟ್ ಶ್ಯಾಮ್ ಕೂಡ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತಾಡಿಸ್ತೀನಿ ಇನ್ನೊಂದು ವಾರ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಎಸ್ ಶಂಕರ್. ಅದೇ ನಾನು ಜಸ್ಟ್ ಹೇಳಕ್ ಬಂದೆ, ಯು ವಿಲ್ ಮೋಟಿವೇಟ್ ಪೀಪಲ್ ಟು ಮೇಕ್ ಮನಿ, ಐ ವಿಲ್ ಹೆಲ್ಪ್ ದೆಮ್ ಪ್ರೊಟೆಕ್ಟ್ ಇಟ್. ಗುಡ್ ಗುಡ್. ತುಂಬ ಚೆನ್ನಾಗಿ ಹೇಳಿದ್ರಿ ವೆಂಕಟ್. ನನ್ನ ಮಾತು ಶಂಕರ್ ಮಾತು ಕೇಳಿದ ಮೇಲೆ ನಿಮ್ಮ ಮಾತು. ಸರ್ ನಾ ಏನ್ ಸಮರೈಸ್ ಮಾಡ್ಲಿ ಸರ್, ನೀವಿಬ್ರು ಸಮರೈಸ್ ಮಾಡಿದ್ರಿ. ಸೊ ಆಡಿಯನ್ಸ್ ಏನು ಬರಬೇಕು, ನಮ್ಮ ಅನುಭವ ತಗೋಬೇಕಷ್ಟೆ, ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂಡ್ ಕೆಲವೇ ಎಕ್ಸ್ಪೀರಿಯನ್ಸ್ನ ವರ್ಡ್ಸಲ್ಲಿ ಹೇಳಕ್ಕಾಗಲ್ಲ ಸರ್. ಸರ್ ಇದು ಆನ್ಲೈನ್ಗೂ ಆಫ್ಲೈನ್ಗೂ ಅದೇ ವ್ಯತ್ಯಾಸ ಸರ್. ಕೆಲವೊಂದು ಆಕ್ಟಿವಿಟೀಸ್ ಮಾಡಿಸೋದು ಆಫ್ಲೈನ್ ನಲ್ಲಿ ಮಾಡಿಸೋದನ್ನ ಆನ್ಲೈನ್ ನಲ್ಲಿ ಮಾಡೋದಕ್ಕೆ ಆಗಲ್ಲ ಸರ್, ರಿಪೀಟೇ ಮಾಡ್ಲಿಕ್ಕಾಗಲ್ಲ. ಕರೆಕ್ಟ್. ಅದು ಕೆಲವೊಂದನ್ನ ಡ್ರೈವ್ ಮಾಡ್ಬೇಕು ಅಂತಂದ್ರೆ ಆಫ್ಲೈನ್ ಅಟೆಂಡ್ ಮಾಡ್ಬೇಕಾಗುತ್ತೆ, ಫಿಸಿಕಲ್ ಆಗಿ ಪ್ರೆಸೆಂಟೇಷನ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ನಿಮ್ಗೆ ಇದದ್ದು ಡಿಸ್ಕಸ್ ಮಾಡಿದೆ ಅನ್ಸುತ್ತೆ ಬಜಾಜ್ಗೆ, ದ ಪ್ರೋಗ್ರಾಮ್ ದಟ್ ವಿ ಆರ್ ಡೂಯಿಂಗ್ ಫಾರ್ ಬಜಾಜ್ ಲೀಡರ್ಸ್ ಪ್ಯಾನ್ ಇಂಡಿಯಾ
some, I think, 77 or 78 programs to be conducted over a period of 200 days at Okay. various places. So, ಅದರಲ್ಲಿ very, very evident the way we have to drive things. ಒಂದು ವಿಷಯ ಒಬ್ಬರಿಗೆ ಮಂದಟ್ ಮಾಡಿಸ್ಬೇಕು ಅಂತಂದ್ರೆ ಅದು that has to go through some sort of an activity, some sort of a feel, some sort of analogy, ಇದು ಎಲ್ಲ ಆಗ್ಬೇಕು ಅಂತಂದ್ರೆ it has to be physical. Okay. It was very, very loud and clear for us. So I think it is very important to attend workshops. Yes. And personally, to be honest, I've attended hundreds of such workshops, such training programs. Even whatever people classify me, ಇದು ಅದು ಇನ್ನೊಂದು ಮತ್ತೊಂದು ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಸಾಯವರೆಗೂ ಕಲಿಯೋದಿದ್ದೇ ಇರುತ್ತಲ್ವ ಸರ್. ಸೊ ಲರ್ನಿಂಗ್ ನೆವರ್ ಎಂಡ್ಸ್. ಅದರಲ್ಲೂ ಬೆಳೀಬೇಕು ಅನ್ನೋರ್ಗಂತೂ ಕಲಿಕೆ ಬೇಕೇ ಬೇಕು. ಅದರಲ್ಲಿ ಯಾರು ಹೆಚ್ಚು ತರಬೇತಿಯನ್ನು ಪಡಿತಾರೆ, ಮಾರ್ಗದರ್ಶನವನ್ನು ಪಡಿತಾರೆ, ಐ ಥಿಂಕ್ ದೇ ಆರ್ ದಿ ಪೀಪಲ್ ಹೂ ವಿಲ್ ಎಕ್ಸೆಲ್. ಎಸ್ಪೆಷಲಿ ಶಂಕರ್ ಅವ್ರನ್ನು ಗಮನಿಸಿದ್ದೇನೆ. ಶಂಕರ್, ದ ಪವರ್ ಆಫ್ ಮೆಂಟ್ರಿಂಗ್ ಬಗ್ಗೆ ಒಂದೆರಡು ಮಾತು ನಿಮ್ಮಿಂದ ಕೇಳಬೇಕು, ಆಮೇಲೆ ವೆಂಕಟಿಂದ ಕೇಳಬೇಕು. ಓಕೆ, ಶಂಕರ್ ಮತ್ತೆ ಆಡಿಯೋ. ವೆಂಕಟ್, ನೀವೇ ಫಸ್ಟ್ ಉತ್ತರ ಕೊಡಿ ನೋಡೋಣ. ನಾನು ಹೇಳ್ತಾ ಇದ್ದೀನಿ, ಪವರ್ ಆಫ್ ಮೆಂಟ್ರಿಂಗ್, ವೈ ವಿ ನೀಡ್ ಮೆಂಟರ್. ಸರ್, ಮೆಂಟರಿಂಗ್ ಏನು ಅಂತಂದ್ರೆ ಸಮ್ವೇರ್ ನಮ್ಮ ಆಕ್ಟಿವಿಟಿನಲ್ಲಿ ವಿ ವುಡ್ ಹ್ಯಾವ್ ಲಾಸ್ಟ್ ಟ್ರ್ಯಾಕ್, ದಾರಿ ತಪ್ಪು ಆಗತ್ತೆ. ವೆಂಕಟ್ ಶ್ಯಾಮ್ ಅವ್ರು ಹೇಳ್ತಿದ್ರು, he was busy seeing what is the expression in his eyes ಅಂತ. ಬಟ್ ಅವರು he was busy paying the money. ಸಿಮಿಲರ್ಲಿ ಎಲ್ಲ ನಮ್ಮ ಲೈಫಲ್ಲಿ ಹೆಂಗಾಗತ್ತಂದ್ರೆ, ನಾವು ಕೆಲಸ ಮಾಡ್ತಿರ್ತೀವಿ, ನಮ್ಮನ್ನ ಗಮನಿಸೋವಂಥವ್ರು ಯಾರಾದ್ರೂ ಇರಬೇಕು, ಗಮನಿಸಿ ಒಂದು ಡೈರೆಕ್ಷನ್ನ ಕೊಡೋ ಅಂಥವ್ರು ಒಬ್ರು ಇರಬೇಕು. ಅದು ಏನಂತ ಹೇಳೋದಕ್ಕೆ ಆಗಲ್ಲ. ಮೀನ್ಸ್ ಲೈಕ್ ಇಟ್ಸ್ ಅ ಪ್ರೈಸ್ಲೆಸ್ ಕೈಂಡ್ ಆಫ್ ಅ ಸಿಚುಯೇಷನ್. ಯು ಹ್ಯಾವ್ ಟು ಹ್ಯಾವ್ ಅ ಮೆಂಟರ್. ಅವರು ಎಷ್ಟು ಡಿಫ್ರೆನ್ಸ್ ತರ್ತಾರೆ ನಿಮ್ಮ ಜೀವನದಲ್ಲಿ ಅಂದ್ರೆ, you can easily do anything which you can do in 100 years, you can do it in 10 years. That is the direction and focus approach you will have when you have a mentor. Illandre enagatte, we are just working hard, but we are not working smart. We are not working on a directed manner. We are just working simply, lot of rut life anta heltaralla, rat race anta atara. We are just struggling. Okay. We Yes, don't reach anywhere. ವೆಂಕಟ್ ಮಾತಾಡ್ತಾ ಇದ್ರಿ. ಈಗ ಲರ್ನಿಂಗ್ ಅಲ್ಲಿ ದೇರ್ ಆರ್ 3 ways. You learn on your own, you see someone and learn, and the third one is you see, you know, and you still don't apply to it. ಕರೆಕ್ಟ್. ಸೊ ಮಾರ್ಗದರ್ಶಕರು ಅಂತ ನಾವು ಕರಿತೇವೆ. ಮೆಂಟರ್ ಅಂತಂದ್ರೆ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಮಾರ್ಗದರ್ಶಕರು. ಕರೆಕ್ಟ್ ಸರ್? ಕರೆಕ್ಟ್. ಅವರು they would have walked the direction that you are trying to go. Yes. Or they would have known people who ಆ ದಾರಿನಲ್ಲಿ ಹೋಗಿರೋರು, ಆ ದಾರಿನಲ್ಲಿ ತಪ್ಪು ಮಾಡಿರೋರ್ದು ಎಲ್ಲಾ ಕೇಸ್ಗಳು ಗೊತ್ತಿರ್ತದೆ. ಸೊ ಟಿಪಿಕಲಿ ಆ ಮೆಂಟರಿಂಗ್ ಸೆಷನ್ ಕೂತ್ಕೊಂಡಾಗ they would be in a better position to tell you whether you are on the right track, not on the right track. Correct. So that makes all the difference. Yes. ಇವಾಗ ಶಂಕರ್ ಈಗಷ್ಟೇ ಹೇಳಿದ್ರು, ಏನೋ ಆಕ್ಸಿಲರೇಟೆಡ್ ಗ್ರೋತ್, 100 ವರ್ಷಕ್ಕೆ ಆಗೋದು 10 ವರ್ಷಕ್ಕೆ ಮಾಡೋದು, 10 ವರ್ಷಕ್ಕೆ ಮಾಡೋದನ್ನ 1 ವರ್ಷಕ್ಕೆ ಮುಗಿಸೋದು, 1 ವರ್ಷಕ್ಕೆ ಮುಗಿಸೋದನ್ನ 1 ತಿಂಗಳು ಮುಗಿಸೋದು, 1 ತಿಂಗಳು ಮುಗಿಸೋದನ್ನ 1 ವಾರದಲ್ಲಿ ಮುಗಿಸೋದು. ದಿಸ್ ಇಸ್ ದಿ ಪವರ್ ಆಫ್ ಮೆಂಟರಿಂಗ್. ಯಾಕೆಂತಂದ್ರೆ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, ಒಂದ್ ಮರಕ್ಕಿಂತ ಇನ್ನೊಂದ್ ಮರ ದೊಡ್ಡದಿರತ್ತೆ ಅಂತ. ರೈಟ್. ಸೊ ನಾನ್ ಎಷ್ಟ್ ಹೈಟ್ ಇದೀನಿ ಅಂತ ನೋಡ್ಕೋಬೇಕಾದ್ರೆ ಇನ್ನೊಂದ್ ಮರದ ಹತ್ರ ಹೋದಾಗಲೇ ಕಂಪ್ಯಾರಿಸನ್ ಸಿಗ್ಬೋದು. ರೈಟ್. ಸೊ ದಟ್ ಇಸ್ ವಾಟ್ ದಿ ಮೆಂಟರ್ ಡಸ್. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಶಂಕರ್, ಎನಿ ಕನ್ಕ್ಲೂಸಿವ್ ರಿಮಾರ್ಕ್ಸ್? We can keep talking whole night about this because there is a very important topic and important thing to understand in our life. So leadership ಅನ್ನೋದು ನಾವು ಕಲಿಬೇಕು, ಅದನ್ನ ಲೀಡರ್ ಹತ್ರನೇ ಕಲಿಬೇಕು. So we have a leader who is coming this 14th to teach us how to become leaders. Let us all follow him and just be there, witness whatever he wants to share, and learn and grow in our lives. That's what I wanted to say. Okay, thank you very much.